ದ ಮ್ಯಾನ್ ಆಫ್ ಲೆಟರ್ಸ್, ದ ಮ್ಯಾನ್ ಆಫ್ ನಂಬರ್ಸ್ ಅಂತ 80ಕ್ಕೂ ಹೆಚ್ಚು ಪುಸ್ತಕಗಳನ್ನ ಬರೆದಿದ್ದಾರೆ. ಅವು ಪ್ರತಿಯೂ ಕೂಡ ಸಾವಿರಾರು ಪ್ರತಿಗಳಾಗಿ ಮಾರಾಟ ಆಗಿದ್ದಾವೆ. ಶಿಕ್ಷಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂತಂದ್ರೆ, ತಮ್ಮ ಯಾವುದೇ ಸಂಶಯಗಳು ಅನುಮಾನಗಳು ಏನೇ ಇದ್ದರೂ ಕೂಡ ಅವರ ಸೆಷನ್ ಮುಗಿದ ಮೇಲೆ ಕೇಳ್ರಿ. ಈ ಒಂದು ಕಾರ್ಯಾಗಾರದ ಸವಿಯನ್ನು ತಾವೆಲ್ಲರೂ ಸವಿದು ಈ ಕಾರ್ಯಾಗಾರವನ್ನು ಯಶಸ್ವಿ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. मैं भी एक त्यागी हूँ और मैं बहुत बड़ा योगी हूँ। न ऐश्वर्य का, न स्वच्छंद का, न प्रेम का, न जीने का, सिर्फ मैं दुखी का त्यागी हूँ और सुख का भोगी हूँ। मैं भी एक त्यागी हूँ और बहुत बड़ा योगी हूँ। मैं सुखी रहना चाहता हूँ, सिर्फ सुख के क्षण के लिए जीना चाहता हूँ, जैसे चकोर पंछी होता है, सिर्फ स्वाति की बूंद के लिए जीना चाहता है। मैं भी एक त्यागी हूँ और बहुत बड़ा योगी हूँ. अशा शब्दात ज्यांनी ही स्वतः कविता लिहिली आहे असे सन्मान्य श्रीयुत दुर्गे सर यांना मी विनंती करतोय की त्यांनी आपलं या ठिकाणी व्याख्यान सुरू करावं. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಓಕೆ, ನಮ್ಮ ಎಲ್ಲ ಪದಾಧಿಕಾರಿಗಳು, ನಮ್ಮ ಬಿ ಯು ಮೇಡಮ್ ಅವರು, ಗೋಕಾರ್ ಸರ್ ಅವರು ಮತ್ತು ಇನ್ನಿತರ ನಮ್ಮ ಎಲ್ಲ ಶಿಕ್ಷಕ ಸಂಘಗಳ ಪದಾಧಿಕಾರಿಗಳು, ಅವರ ಉಳಿದ ಅವರ ಸಪೋರ್ಟರ್ಸ್ ಮತ್ತು ಇಲ್ಲಿ ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಈ ಎಲ್ಲ ವ್ಯವಸ್ಥೆಯನ್ನು ಒದಗಿಸಿದಂಥ ನಮ್ಮ ಕೋಟಿವಾಲೆ ಹಿರಿಯರು, ಜೊತೆಗೆ ಇವತ್ತಿನ ವಿಶೇಷವಾದ ನಮ್ಮ ಪದ್ಮಶ್ರೀ ಅವಾರ್ಡ್ ಪಡೆದಂಥ ಹಿರಿಯರು, ಜೊತೆಗೆ ಎಲ್ಲ ನಮ್ಮ ಶಿಕ್ಷಕಿ ಬಾಂಧವರು, ನನಗೆ ನನ್ನ ವಿಚಾರಗಳನ್ನು ಇಲ್ಲಿ ಹಂಚಿಕೊಳ್ಳಲಿಕ್ಕೆ ಸಮಯ ಕೊಟ್ಟದಕ್ಕಾಗಿ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಒನ್ ಆ್ಯಂಡ್ ಆಲ್. थँक यू व्हेरी मच, थँक यू व्हेरी मच. माझं गाव आहे आत्नी तालुक्यामध्ये सिनाळ. हुलगबाळी बाजूच्या गावात देखील आम्ही थोडंसं मिक्सअप आहोत. त्यानंतर अथनी एरियामध्ये देखील माझं शिक्षण सुरू झालं ते माझ्या गावामध्ये 1971ला माझी पहिली सुरू झाली. स्टडी करत करत 1971ला माझ्या शाळेमध्ये, मराठी शाळेमध्ये फक्त दोघे शिक्षक होते, सिद्धप्पा कट्टीकर आणि महादेव डुईफोडे. बिरादर म्हणून एकटे व्यक्ती चमकेर येऊन जाऊन करायचे. कधी कधी त्याने आपल्याकडे देखील डेप्युटेशन जे म्हणतो आपण त्याप्रमाणे करायचे. आणि गावातील काही व्यक्ती येऊन आम्हाला थोडा वेळ शिकवायचे. ಕೆಲವು ಸಂದರ್ಭದಲ್ಲಿ ಆಗ್ತಾ ಇತ್ತು, ಕೊರತೆ ಇತ್ತು ನಮ್ಮ ಶಿಕ್ಷಕರದು. ಅವತ್ತು ಟೀಚರ್ ಟ್ರೈನಿಂಗು, D.Ed, B.Ed ಈ ಥರ ಶಿಕ್ಷಕರು ಇರ್ತಿರಲಿಲ್ಲ ಪ್ರೈಮರಿದಲ್ಲಿ. ನಾನು ಸಾಮಾನ್ಯವಾಗಿ ಸ್ಟಡೀಸ್ ಮಾಡ್ತಾ ನಾವು ಹೊಳೆದಂಡಿಗೆ ಇರ್ತಿದ್ದೀವಿ, ಇನ್ನೊಂದು ಸಲ ಇನ್ನೊಂದು ಹೊಲದಲ್ಲಿ ಇರ್ತಿದ್ದೀವಿ. ನಮ್ಮ ಶಿಕ್ಷಕರು ಏನು ಮಾಡಿದ್ರಂದರೆ, ಶಿಕ್ಷಕರ ಕೊರತೆ ಇರೋದ್ರಿಂದ ಆ್ಯಕ್ಟಿವ್ ಸ್ಟೂಡೆಂಟ್ಸನ್ನು ಹುಡುಕಾಡ್ಕೊಂಡು ಅಥವಾ ನಮ್ಮನ್ನು ಆ್ಯಕ್ಟಿವ್ ಮಾಡಿದರು. ಅವರು ಕೂಡ 7th ಕಲ್ತಂಥ ಶಿಕ್ಷಕರಿದ್ದರು. ಮುಲ್ಕಿ ಪರೀಕ್ಷೆ ಅಂತ ಹೇಳೋರು. ಅವತ್ತು ಮುಲ್ಕಿ ಪರೀಕ್ಷೆ ಅಂದರೆ ಯಾವೆಲ್ಲ ಆಫೀಸರ್ ಪೋಸ್ಟ್ ಸಿಗ್ತಿದ್ದು, ಯಾವೆಲ್ಲ ಜಾಬ್ದಲ್ಲಿ ಹೋಗ್ಲಿಕ್ಕೆ ಆಗ್ತಿತ್ತು, ಪೊಲೀಸ್ ಡಿಪಾರ್ಟ್ಮೆಂಟ್ ಹಿಡ್ಕೊಂಡು, ಮಿಲಿಟ್ರಿ ಹಿಡ್ಕೊಂಡು, ಎಲ್ಲ ಡಿಪಾರ್ಟ್ಮೆಂಟ್ಸ್. ಸೊ ಅವರು ಆ ಕೊರತೆಯನ್ನು ಏನಿತ್ತಲ್ಲ, ಶಿಕ್ಷಕರ ಕೊರತೆ, ಅದು ನನಗೆ ಸ್ವಂತಕ್ಕೆ ಎಕ್ಸ್ಟ್ರಾಆರ್ಡಿನರಿ ನನಗೆ ಹೆಲ್ಪ್ ಆಯಿತು. ಅವರು ನಮ್ಮ ಗುರುಗಳು ಹೇಳೋರು ಸಾಯಂಕಾಲ, ನೋಡಿ ನಾಳೆಗೆ ನಿನ್ನ 1ನೇ ಕ್ಲಾಸ್ ನೀನು ಮ್ಯಾನೇಜ್ ಮಾಡಬೇಕು. ಅವ್ರಿಗೆ ಬಂದ ಮೇಲೆ ಮಾರ್ನಿಂಗ್ ಒಂದು ಸಲ, ನಮಗೆ ಅವಾಗ 2 ಹೊತ್ತು ಶಾಲೆ ಇತ್ತು, ಡಬಲ್ ಟೈಮ್. ಮುಂಜಾನೆ ಸ್ಟಾರ್ಟ್ ಆಗೋದು, 11:30 ಸುಮಾರು ಬಿಡೋದು, ಮತ್ತೆ ಮಧ್ಯಾಹ್ನ ಹೋಗೋದು ಮನೆಗೆ, ಮತ್ತೆ ಊಟ ಮಾಡಿ ಮತ್ತೆ ಬರೋದು. ಸೊ ಆ ಶಾಲೆ ಭಾಳಷ್ಟು ಜನರಿಗೆ ಗೊತ್ತಿದೆ. ಸೊ ಅದನ್ನು ಮಾಡ್ತಾ ಮಾಡ್ತಾ ನಮ್ಮ ಗುರುಗಳು, ನಾವು ಹೊಲದಲ್ಲಿ ಇರೋದ್ರಿಂದ, ಹೊಳೆ ದಂಡಿಗೆ ಇರೋದ್ರಿಂದ ಹೋಗೋದು ಬರೋದು ಟೈಮ್ ವೇಸ್ಟ್ ಆಗ್ತದೆ ಅಂತ ಹೇಳಿ ನಾವು ಗುರುಗಳ ಜೊತೆಗೆ ಅವರು ಕೂಡ ಊಟ ಮಾಡೋದು. ಶಾಲೆಯಲ್ಲಿ ಊಟ ಇರ್ತಿರ್ಲಿಲ್ಲ, ಬಟ್ಟೆ ಇರ್ತಿರ್ಲಿಲ್ಲ, ಬುಕ್ಸ್ ಇರ್ತಿರ್ಲಿಲ್ಲ, ಏನೂ ಇರ್ತಿರ್ಲಿಲ್ಲ, ಟ್ರೈನ್ಡ್ ಟೀಚರ್ಸ್ ಇರ್ತಿರ್ಲಿಲ್ಲ, ಏನೂ ಇಲ್ಲ. ಹೀಗಾಗಿ ಆದರೆ ಆ ಕೊರತೆ, ನಮ್ಮ ಹಿರಿಯರು ಹೇಳ್ತಾರೆ, ಮಾನವನಿಗೆ ಎಲ್ಲಾದರೂ ಒಂದು ಸ್ವಲ್ಪ ಕೊರತೆ ಇರಬೇಕು.
ಆ ಕೊರತೆ ಎಕ್ಸ್ಟ್ರಾಆರ್ಡಿನರಿಯಾಗಿ ನಮಗೆ ಹೆಲ್ಪ್ ಆಯಿತು. ಅದಕ್ಕೆ ದಯವಿಟ್ಟು ನಮ್ಮ ಇವಾಗ ಜೋಡಿಟ್ ಮೇಡಮ್ ಅವ್ರು ಹೇಳಿದರು, ಅವರಿಗೆ ಯಾವುದೂ ಗೊತ್ತಿರಲಿಲ್ಲ. ಆದರೆ ಇವತ್ತು ನನ್ನ ಒಂದು ಕೊಟೇಶನ್ ಇದೆ, ಅದು 1000 ಸಲ ಪ್ರೂವ್ ಆಗ್ತಾ ಇದೆ. ಅವ್ರನ್ನ ಮಾತು ಕೇಳಿದರೆ ನನಗೆ ಅನ್ನಿಸ್ತಾ ಇದೆ, ನಾನು ಎಲ್ಲರಿಗೂ ಹೇಳೋದು, ನೋ ಬಡಿ ಈಸ್ ಅ ಡಲ್. ನನ್ನ ಸ್ವಂತ ಕೊಟೇಶನ್ ಇದೆ, ನೋ ಬಡಿ ಈಸ್ ಅ ಡಲ್ ಆ್ಯಂಡ್ ನೋ ಸಬ್ಜೆಕ್ಟ್ ಈಸ್ ಅ ಟಫ್, ಬಟ್ ವಿ ಹ್ಯಾವ್ ಟು ಫಾಲೋ ಸಮ್ ಸ್ಪೆಷಲ್ ಟೆಕ್ನಿಕ್ಸ್, ಟ್ರಿಕ್ಸ್, ಮೆಥಡ್ಸ್ ಆ್ಯಂಡ್ ಐಡಿಯಾಸ್. ನೋ ಬಡಿ ಈಸ್ ಡಲ್. ಯಾರು ಡಲ್ ಇರುವುದೇ ಇಲ್ಲ, ಯಾರು ದಡ್ರ ಅಲ್ಲ, ಆಮೇಲೆ ಯಾವ ಸಬ್ಜೆಕ್ಟು ಟಫ್ ಇರುವುದಿಲ್ಲ. ಆದರೆ ಬಟ್ ವಿ ಹ್ಯಾವ್ ಟು ಫಾಲೋ ಸಮ್ स्पेशल टेक्निक्स, ट्रिक्स, मेथड्स अँड आयडियाज. परंतु आम्हाला काही टेक्निक्स, ट्रिक्स, मेथड्स अँड आयडियाज फॉलोअप करणं गरजेचं आहे. त्यासाठी त्या पहिलीमध्ये आमच्या त्या गुरुजींनी जे आम्हाला शिकवले, अरे तू उद्या येऊन हे पाठ शिकवायचं आहे. खूप छान वाटायचं. रॉकेल दिव्यात बसून आपण रात्री बसून अभ्यास करायचं, पहाटे 4ला उठायचं. आज मला अशी सवय पडलेली आहे, मी हजारो किलोमीटर माझी गाडी ट्रॅव्हल करून, ड्रायव्हिंग करून स्वतः बेंगलोरहून आलो किंवा जाऊन आलो तरी देखील मी 3ला झोपलो तरी देखील आज मी 4ला पहाटे उठून बसतोय. डेफिनेटली घड्याळ मी कालच या प्रोग्रामला यायचं म्हणून 5:30ला मी टायमर सेट केलो, पण उठलो 4ला. रात्री झोपलो 12:30-1ला. आणि माझं आणि गोकार सरांचं नेहमी चर्चा चालत असायची. गेले 4-5 दिवस झालं चालू आहे. शक्यतो मला वाटतं सरांनी देखील रात्री 12-1 पर्यंत झोपले नाहीत आणि मी बी नाही झोपलो. म्हणजे एकच काम नाही, भरपूर कामं चालू आहेत आपले. तुम्ही माझ्या यूट्यूब चॅनलमध्ये म्हणता दररोज भरपूर लेक्चर चालू आहेत. मॅडमांनी इतके बरेच काही गोष्टी चर्चा केल्या. मॅडमांनी मला इकडे आल्यानंतर सरांनी म्हटले या इकडे आणि आपण चर्चा करूया. मग मॅडमांच्याकडे गेल्यानंतर मी विचार केला की आता मॅडम तर माझे एकदम म्हणजे अनोळखीचे आहेत, सर बी अलीकडेच ओळखीचे झालेत. मग यांना पटवून सांगण्यापेक्षा, माझे शब्द सांगण्यापेक्षा एक मॉडेल दाखवूया. क्षणार्धात मॅडमांनी त्यांच्या कॅम्पसमध्ये असलेल्या मराठी शाळेत घेऊन गेल्या आणि तिथं 1ली ते 8वीची मुलं बसली, मराठी मीडियम शाळेचे सर्व टीचर्स बसले. आणि मी तिकडे एक प्रॅक्टिकल केला पाड्यांचा, जो आपण स्वतः इथं समोर बघतात. फक्त 2 मिनिटात तुमचे त्या शाळेची मुलं 1 ते 100चे पाढे आम्ही बनवून दाखवतो म्हणून सांगितले. 1 ते 100, 100ವರೆಗೆ. ಈವನ್ ನಾನು ಇವತ್ತು ಹೇಳ್ತಾ ಇದ್ದೇನೆ, ಆಗಲೇ ಮೇಡಮ್ ಅವ್ರು ಹೇಳಿದರು, ನಮ್ಮ ವಿಶೇಷ ವ್ಯಕ್ತಿಗಳು, ಶಿಕ್ಷಣ ಕೇವಲ ಅತ್ಯಂತ ಕಡಿಮೆ. ಇನ್ನು ನಮ್ಮ ಜನ ನೋಡಿ, ನಮ್ಮ ಪೇರೆಂಟ್ಸ ಯಾವ ಶಿಕ್ಷಣವೂ ಇಲ್ಲ, ನೋ. ಆದರೆ ಬಾಯಿ ಲೆಕ್ಕ, ಎಲ್ಲ ಬಾಯಿ ಲೆಕ್ಕ. ನನ್ನ ಬಾಯಿ ಲೆಕ್ಕಗಳನ್ನು ಕೇಳ್ತಾ ನಾನು ಮುಂದೆ ಬಂದು ನೋಡಿದಾಗ, ಸ್ಟಡಿ ಮಾಡಿ ನೋಡಿದಾಗ ನನಗೆ ಸಿಕ್ಕದ್ದು ಒಂದು ಎಂದೂ ಮುಗಿಲಾರದಂಥ, ಎಲ್ಲೆಲ್ಲಿ ಸಿಗಲಾರದಂಥ ವಿಶೇಷ ಗಣಿ. ಆ ಗಣಿಗೆ ಯಾವ ಬಂಗಾರದ ಗಣಿ, ಮತ್ಯಾವುದರ ಗಣಿ, ಯಾವ ರತ್ನಗಳ ಗಣಿ ಕೂಡ ಜೋಡಿಸ್ಲಿಕ್ಕಾಗೋದಿಲ್ಲ. ಅಂಥ ವಿಶೇಷ ಗಣಿಯನ್ನು ನಮ್ಮ ಭಾರತೀಯ ಹಿರಿಯರು ನಮ್ಮ ಮುಂದಿಟ್ಟಿದ್ದಾರೆ. ಎಷ್ಟೋ ಸಾವಿರಾರು ವರ್ಷ ಹಿಂದೆ. ದಟ್ ಈಸ್ ವೇದಿಕ್ ಮ್ಯಾಥ್ಸ್. ಇವತ್ತು ಜಗತ್ತಿನಲ್ಲಿ ಏನು ಮ್ಯಾಥ್ಸ್ ನಡೀತಾ ಇದೆ, ಇದು ಎಲ್ಲವೂ ವೇದಿಕ್ ಮ್ಯಾಥ್ಸ್ದ ಫಾರ್ಮ್ಯಾಟ್ ಇದೆ. ಅದರ ಎಲ್ಲನೂ ಒಳ್ಳೆಯದಿದೆ. ನಾನು ಒಂದೇ ಲೆಕ್ಕ 2 ಕಡೆ ನಿಮಗೆ ಬಿಡಿಸಿ ತೋರಿಸ್ತೀನಿ. ಒಂದು ಗುಣಾಕಾರ ಸಾಕು, ಜಗತ್ತದ ಗುಣಾಕಾರಗಳ ಬಾಯಿ ಲೆಕ್ಕ ಬರ್ತವೆ. ಒಂದೇ ಟೆಕ್ನಿಕ್.
ಒಂದು ವರ್ಗ ಮಾಡೋ ಟೆಕ್ನಿಕ್, ಜಗತ್ತದ ಎಲ್ಲ ಟೆಕ್ನಿಕ್ಸ್ ಇಲ್ಲೇ ಕುಂತಲ್ಲಿ ಎಲ್ಲರಿಗೆ ಬಂದ್ಬಿಡ್ತವೆ. ದಯವಿಟ್ಟು ನಾನು ಹೇಳೋದು, ನನ್ನ ಕೊಟೇಶನ್ ಮೇಲೆ ನಾನು ಕೆಲಸ ಮಾಡೋದು. ಆ ನಮ್ಮ ಗುರುಗಳು ನಮಗೇನು ಕೆಲಸ ಕೊಡ್ತಿದ್ರು, ಹೇಳ್ತಿದ್ರು, ನಾಳೆ ಇದನ್ನು ಸ್ಟಡಿ ಮಾಡ್ಕೊಂಡು ಬನ್ನಿ ಕಲಿಸಿ. 1ನೇ ಕ್ಲಾಸದ ಸಿಲೆಬಸ್ ನಾನು ಸ್ಟಡಿ ಮಾಡೋದು, ರಾತ್ರಿ ಬೆಳಿಗ್ಗೆ ಎದ್ದು ಬಂದ ಕೋಲ್ ಹಿಡ್ಕೊಂಡು ಬೋರ್ಡ್ ಮುಂದೆ ನಿಂತರೆ ಎಂತಹ ಸ್ವರ್ಗೀಯ ಆನಂದ ಸಿಗ್ತಾ ಇದೆ. ನಾನು ಶಿಕ್ಷಕ, ಅವತ್ತು ಕೋಲ್ಗಳಿರ್ತಿದ್ದು ಶಿಕ್ಷಕ ಕೈಯಲ್ಲಿ. ಆ ಕೋಲ್ಗಳು ಹಿಡಿಯಷ್ಟು ಕೂಡ ನಮ್ಮಲ್ಲಿ ಶಕ್ತಿ ಇರಲಿಲ್ಲ, ಭಾಳ ಚಿಕ್ಕದವ್ರು ಇದ್ದೀವಿ. ಆದರೂ ಕೂಡ ಕೋಲ್ ಕೂಡ ದೊಡ್ಡದಿರ್ತಿತ್ತಾಗ, ದೊಡ್ಡ ಖುಷಿ ಅನಿಸೋದು ನಮಗೆ. ಸೊ ಅದು ನಮ್ಮನ್ನು ಕ್ರಿಯೇಟ್ ಮಾಡ್ತು. ಆಮೇಲೆ ನಾವು ಮುಂದೆ ಒಂಚೂರು ಬರ್ತಾ ಬರ್ತಾ 77ದಲ್ಲಿ 7th ಮುಗೀತು. ಆಗ ನಾನು ವಿಚಾರ ಮಾಡಿದೆ, ಅಲ್ಲಿ ಒಂದು ಗಡ್ಕರಿ ಒಂದು ಲೆಸನ್ ಇತ್ತು 3ನೇ ಕ್ಲಾಸ್ದಲ್ಲಿ ಮರಾಠಿಯಲ್ಲಿ. ಸರ್ मी तुमच्यासारखा MA होईन. ಅಲ್ಲಿ 7th ಕಲ್ತಂತ ನಮ್ಮ ಗುರುಗಳು ಆ MA ಏನಿದೆ, MSc ಏನಿದೆ, MCom ಏನಿದೆ ಎಕ್ಸ್ಪ್ಲೇನ್ ಮಾಡಿದರು. ಎಕ್ಸ್ಟ್ರಾರ್ಡಿನರಿ ದ್ಯಾಟ್ ವಾಸ್. ಸೊ ಅವರು ಒಂದೊಂದೊಂದೊಂದು ನಮ್ಮ ತಳದಿ ಹಾಕಿದರು. ಆಮೇಲೆ ಸ್ಲೋಲಿ ನಾವು ಪಿಕಪ್ ಆಗ್ತಾ ಸ್ಲೋ ಅನ್ನೋಕ್ಕಿಂತ ಸೂಪರ್ ಫಾಸ್ಟ್ ವೇಗದಲ್ಲಿ ಒಂದೊಂದೊಂದೊಂದು ಕ್ಯಾಚ್ ಮಾಡಿದ್ವಿ. ಜೊತೆಗೆ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು, ವಿಶೇಷವಾಗಿ ನಮ್ಮ ಚಿಕ್ಕಪ್ಪ ಬಾಳಾ ಸಾಹೇಬ್ ದುರ್ಗಿ ಅಂಥೇಳಿ ಮಿಲಿಟ್ರಿಯಲ್ಲಿ NCC ಇನ್ಸ್ಟ್ರಕ್ಟರ್ ಇದ್ದರು. ಇವತ್ತು ಕೂಡ ಅವರ ಶಬ್ದಗಳು ನಮ್ಮ ತಲೆಯಲ್ಲಿವೆ. ಇತ್ತೀಚೆಗೆ ನಿಯರ್ಲಿ 100 ಇಯರ್ಸ್ದಲ್ಲಿ ತೀರ್ಕೊಂಡ್ರು. ಓನ್ಲಿ ಲೆಫ್ಟ್ ಆ್ಯಂಡ್ ರೈಟ್, ನೋ ಆಪ್ಷನ್. ದುಡಿಲೇಬೇಕು, ಇಷ್ಟು ಗಂಟೆ ಕೆಲಸ ಮಾಡಲೇಬೇಕು, ನೋ ಆಪ್ಷನ್. ಜ್ಞಾನ ಗಳಿಸ್ಬೇಕಾದ್ರೆ ದುಡ್ಲೇಬೇಕು, ಅದಕ್ಕೆ ಯಾವುದು ಸರಿ ಸಾಟಿ ಇಲ್ಲ. ಇದನ್ನು ಅವ್ರು ಹೇಳ್ಕೊಡೋರು. ಒಂದು ನನಗೆ ಪ್ಯಾಡ್ ಕೊಟ್ಟಿದ್ರು, ಗಿಫ್ಟ್ ಮಾಡಿದರು. ಆ ಮಿಲಿಟ್ರಿಯಲ್ಲಿ ಒಂದು ತಂದಿದ್ರು ನಮ್ಮ चिकप्पारो. काकाने घेऊन आलेले. आज आमच्या अथनी एरियामध्ये बाळासाहेब दुर्गी म्हणजे एक्स्ट्राऑर्डिनरी पर्सन म्हणून प्रत्येकाने ओळखतात. त्यांनी मला एक पॅड दिलेले, त्याच्यावरती इंग्लिशचे लेटर होते, हँड रायटिंग मीन्स अल्फाबेट्स, मोठे आणि छोटे, एकदम कोरल्यासारखे. मी तिथं त्याचं बघून लिहायला सुरू केलो आणि ते बघता बघता माझं रायटिंग सुपर झालं. ते आता मी टेक्निक देता येतं लास्ट तुम्हाला एक 5 मिनिटात. विदाउट टचिंग पेन अँड पेपर जगाचं रायटिंग 10 मिनिटात सुपर होते, फक्त 10 मिनिटात, विदाउट टचिंग पेन अँड पेपर. इथे एक मॉडेल मी दाखवतो तुम्हाला. माझं रिक्वेस्ट आहे, प्लीज डेफिनेटली आपण एक्स्ट्राऑर्डिनरी आहात, मला माहिती आहे. खूप मोठं काम करत आहात. मला काही इथे एक्स्ट्रा शिकवायची गरज नाही. तरी देखील माझे विचार जर पटत असतील तर, तुम्हाला जर आवडत असतील तर प्लीज ते घ्या. ಸಾಧಿದ್ರೆ ನೋಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಾನು ನನ್ನ 6th ಪ್ಲ್ಯಾನ್ ಮಾಡಿದೆ. ನನ್ನ 6th ನನ್ನ ಅಂತಮ್ರಲ್ಲಿ ಆಸ್ತಿ ಪಾಲ ಬೇಡ, ಯಾವುದೇ ಗೌರ್ಮೆಂಟ್ಸ್ ಏನೂ ಬೇಡ, ಏನೇನೂ ಬೇಡ, ಯಾವ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ಸ್ ಯಾವುದೇ, ನಾನು ಯಾವುದೂ ತೊಗೊಂಡಿಲ್ಲ, ಅಂತಮ್ರಲ್ಲಿ ಫಲ ತೊಗೊಂಡಿಲ್ಲ. ಅವ್ರಿಗೆ ಹೇಳಿದೆ, ನಾವೇನು ಶ್ರೀಮಂತರಲ್ಲ, ಕೆಳ ಮಟ್ಟದಿಂದ ಬಂದವರು, ನೀವೇ ದುಡ್ಕೊಂಡು ತಿನ್ರಿ ಮಾರಾಯರು ಅಂಥೇಳಿ. ಅಂಥದ್ದೇನು ದೊಡ್ಡದಿಲ್ಲ ನಮ್ಮದು. ಆದರೂ ಕೂಡ ಈಸಿಯಾಗಿ ಬದುಕಬಹುದು. ಆ ಶಕ್ತಿ ಇದೆ ಶಿಕ್ಷಣದಲ್ಲಿ. ಈ ಶಿಕ್ಷಣದಲ್ಲಿ ಅಕ್ಷರ ಜ್ಞಾನ. ಇವಾಗ ಕೋಟಿಗಟ್ಟಲೆ ನನ್ನ ಬುಕ್ಸ್ ಸೇಲ್ ಆಗ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ನಾನು ಇನ್ನೊಂದು ಪ್ಲ್ಯಾನ್ ಮಾಡಿದೆ. ಬಿಫೋರ್ ನನ್ನ ಮ್ಯಾರೇಜ್, ನನ್ನ ನೆಕ್ಸ್ಟ್ ಜನ್ರೇಷನ್ ಸೈಂಟಿಸ್ಟ್ ಆರ್ ಟೀಚರ್ಸ್. ನನ್ನ ಮಕ್ಕಳಿಗೆ ಹೇಳಿದೆ, ಸೀದಾ ಹೇಳಿದೆ, ಜೀವನದಲ್ಲಿ ಏನಾದರೂ ಆದರೆ ಒಂದು ಶಿಕ್ಷಕ, ಟೀಚರ್, ಇಲ್ಲ ಸೈಂಟಿಸ್ಟ್ ಆದರೆ ಇಡೀ ವಿಶ್ವಕ್ಕೆ ಸಹಾಯ ಮಾಡ್ಬೋದು. ಇಲ್ಲಪ್ಪ, ಟೀಚರ್ಸ್ ಆದರೆ ಇಂಥ ಯಾವೆಲ್ಲ ಸೈಂಟಿಸ್ಟನ್ನು ಕ್ರಿಯೇಟ್ ಮಾಡ್ಬೋದು, ಯಾರನ್ನೆಲ್ಲ ಕ್ರಿಯೇಟ್ ಮಾಡ್ಬೋದು. ಸೊ ಇದು ಪವರ್ ಇದೆ ತಮ್ಮಲ್ಲಿ. ನನ್ನ ಇದೇ ಸಬ್ಜೆಕ್ಟು ಅದೇ ಸಬ್ಜೆಕ್ಟು ನೋ, ಭಾಳ ಕಡಿಮೆ ಅವರೇ 5-6 ಸಬ್ಜೆಕ್ಟ್. ನಂದು ಇನ್ನೊಂದು ಟೆಕ್ನಿಕ್ ಅದ, ಅಂಕು ಸ್ಟಡಿ ಮೆಥಡ್.
ಇವತ್ತು ಹೋಗಿ ವಿಡಿಯೋಸ್ ನೋಡ್ರಿ ದಯವಿಟ್ಟು. ಓನ್ಲಿ ಹಾಫ್ ಸ್ಯಾಟರ್ಡೆ ಫುಲ್ ಸಂಡೇಲಿ ಒಂದೊಂದು ಬುಕ್ ತಮ್ಮ ಸ್ಟೂಡೆಂಟ್ಸ್ ತಮ್ಮ ಮಕ್ಕಳು 2 ಸ್ಯಾಟರ್ಡೆ 2 ಸಂಡೇಲಿ ಬುಕ್ನೇ ಪ್ರಾಕ್ಟಿಕಲಿ ಬೈಟ್ ಆಗ್ತವೆ. ದಟ್ ಈಸ್ ಅಂಕು ಸ್ಟಡಿ ಮೆಥಡ್ ನಾನು ಕ್ರಿಯೇಟ್ ಮಾಡಿದೆ. ಹ್ಯಾಂಡ್ ರೈಟಿಂಗ್ ಇದೆ, ಅಂಕು ಸ್ಟಡಿ ಮೆಥಡ್ ಇದೆ. ಸೊ ಏನಪ್ಪ ಇವ್ರು ಏನು ಮಾಡಿದ್ದಾರೆ ಇದೆಲ್ಲ ಹೇಳ್ತಾರೆ, ಇಟ್ಸ್ ಓಕೆ. ನಾನು ಇವತ್ತು ಸ್ಟಡಿ ಮಾಡ್ತಾ ಇದ್ದೀನಿ. 8 March 65 ನನ್ನ ಡೇಟ್ ಆಫ್ ಬರ್ತ್. ನಾವು ಐ ಆಮ್ ದ ಸ್ಟೂಡೆಂಟ್ ಆಫ್ 60 years and then I was the teacher of 6th years. 1ನೇ ಕ್ಲಾಸ್ದಲ್ಲಿ ಸ್ಟೂಡೆಂಟ್ ಅನ್ನೋಕ್ಕಿಂತ ಟೀಚರ್ ಆಗಿ ಕೆಲಸ ಮಾಡಿದೆ. ಇವತ್ತು ಅದಕ್ಕೆ ನಾನು TCH ಮಾಡಿದೆ ಆಫ್ಟರ್ 10th. ಇನ್ನೂ ನನಗೆ ಖುಷಿ ಬಂತು, ಒಂದು ಆವಾಗ ಹೊಸದು ಬಂತು, ಕಲಿಯೋಣ ಅಂತೇಳಿ. ನಮ್ಮೆಲ್ಲ ಟೀಚರ್ಸ್ CCVC ಅಂತ ಕೋರ್ಸ್ದಲ್ಲಿ ಬಂದು ಮಾಡ್ತಿದ್ರು ನಮ್ಮ ಜೊತೆಗೆ. ಸೊ TCH ಮಾಡಿದೆ. ಇನ್ನೂ ನನಗೆ ಖುಷಿ ಆಯಿತು, ಬಹಳ ಆನಂದ ಆಯಿತು. ಒಂದು ಎಕ್ಸ್ಟ್ರಾ ಆರ್ಡಿನರಿ ಗನಿ ಸಿಕ್ತು. ಆಮೇಲೆ ನಾನು PU ಸೈನ್ಸ್ಗೆ ಹೋದೆ. ಅವತ್ತು ಕಂಪ್ಯೂಟರ್ ಸೈನ್ಸ್ ದುನಿಯಾ ಬರ್ತಾ ಇತ್ತು. ನಾನು ವಿಚಾರ ಮಾಡ್ತಾ ಇದ್ದೆ, ಕಂಪ್ಯೂಟರ್ ಸೈನ್ಸ್ ಕಡೆಗೆ ನೋಡ್ತಾ ಇದ್ದೆ. ಆದರೂ TCH ಮಾಡಿದೆ, PU ಸೈನ್ಸ್ ಮಾಡಿದೆ. ಆಮೇಲೆ ಸೀದಾ ಕಂಪ್ಯೂಟರ್ ಸೈನ್ಸ್. ಧಾರವಾಡದಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡ್ತಾ ನಾನು ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿದೆ ಓಪನ್ಲಿ. ಕನಿಷ್ಠ ತಿಂಗಳಿಗೆ 20-30 ಸಾವಿರ ರೂಪಾಯಿ ಇನ್ಕಮ್ ಆಗ್ತಿತ್ತು. ಅರ್ನಿಂಗ್ ವಿತ್ ಲರ್ನಿಂಗ್ ಮಾಡ್ತಾ ಸಮಯ ಸಿಕ್ಕಾಗ MA ಇಂಗ್ಲೀಷ್ ಮಾಡ್ಕೊಂಡೆ, MA ಹಿಂದಿ ಮಾಡ್ಕೊಂಡೆ, MPhil ಮಾಡ್ಕೊಂಡೆ, ರಿಜಿಸ್ಟ್ರೇಷನ್ ಮಾಡಿದೆ PhDಗೆ. ಲಾಕ್ಡೌನ್ ಬಂದು ಸಿಕ್ತು. ಎಕ್ಸ್ಟ್ರಾ ಆರ್ಡಿನರಿ. ನನಗೆ ಎಲ್ಲಿ ಕೂಡ್ಲಿಕ್ಕೆ ಸಮಯ ಸಿಗ್ತಿರ್ಲಿಲ್ಲ. ಬಹಳಷ್ಟು ಲೆಕ್ಚರ್ ನಡೀತಾ ಇದ್ದು ಎಲ್ಲ ಕಡೆ, ಕರ್ನಾಟಕ, ಮಹಾರಾಷ್ಟ್ರ, ಗೋವಾ. ಆದರೆ ಲಾಕ್ಡೌನ್ದಲ್ಲಿ ಕೂತ್ಕೊಂಡು 4000 ಪೇಪರ್ಸ್ ಬರೆದೆ, A4 ಸೈಜ್ PhD ಥೆಸಿಸ್. ಯೋಗ ಯುಗದಿಂದ ನನಗೆ ಸಬ್ಜೆಕ್ಟ್ ಸಿಕ್ಕಿದ್ದು ಕೂಡ ನಾನು ಬೇಡಿತ್ತು ಬಂದಿರಲಿಲ್ಲ. ಮೇಡಮ್ ಅವ್ರು ಹೇಳಿದ್ರು ಯಾವುದೂ ಬೇಡಿರಲಿಲ್ಲ. ಹಾಗೆ ಏನೂ ಇಲ್ಲ, ನನಗೆ ಸಬ್ಜೆಕ್ಟ್ ಸಿಕ್ಕದ್ದು ಪ್ರಾಬ್ಲಮ್ಸ್ ಆಫ್ ಮಿಡಲ್ ಕ್ಲಾಸ್, ಹಿಂದಿ ಒಳಗೆ ಮಧ್ಯವರ್ಗೀಯ ಸಮಸ್ಯೆ. ಅದರಲ್ಲಿ ಶಿಕ್ಷಣದ್ದು ಒಂದು ಪಾರ್ಟ್ ದೊಡ್ಡದಿದೆ. ಸೊ ಎಕ್ಸ್ಟ್ರಾ ಆರ್ಡಿನರಿ. ಇವಾಗ ಆಲ್ಮೋಸ್ಟ್ ಪ್ರೀ ಸಬ್ಮಿಷನ್ ಆಗಿದೆ, ಫೈನಲ್ ಸಬ್ಮಿಷನ್ಗೆ ಹೋಗ್ತಾ ಇದ್ದೀನಿ. ಜೊತೆಗೆ ಇವತ್ತು ನನ್ನ ಮಕ್ಕಳು 2 ಮಕ್ಕಳು, ಅಮೃತ ಆ್ಯಂಡ್ ನಿಖಿತಾ ಅಂಥೇಳಿ, ಇವಾಗ ಅವರು 2 ತಿಂಗಳಲ್ಲಿ PhD ಮುಗಿಸ್ತಾ ಇದ್ದಾರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿದಲ್ಲಿ. ಗೌರ್ಮೆಂಟ್ ಶಾಲೆಯಲ್ಲಿ ಕಲ್ತಾರ, ಮರಾಠಿಯಲ್ಲಿ ಕಲ್ತಾರ, ಹಳ್ಳಿಯಲ್ಲಿ ಕಲ್ತಾರ, ಎಲ್ಲವೂ ಸ್ಟೇಟ್ ರ್ಯಾಂಕ್ಸ್ ಇದೆ. A to Z 10th PUC BSc MSc. ಮತ್ತು ಕೇವಲ ಸ್ಟೇಟ್ ರ್ಯಾಂಕ್ಸ್ ಅಲ್ಲ, ಜಸ್ಟ್ 15 minutes 20 minutes half an hour 45 minutes ಲಾಸ್ಟ್. ಯಾವ ಬೇಕಾದ ಪೇಪರ್ ಕೊಡಿ 100% ಕವರ್ ಮಾಡ್ತಾರೆ. ವಿದೌಟ್ ಎನಿ ಪ್ರೆಷರ್ ಆಲ್ ಸಬ್ಜೆಕ್ಟ್ಸ್. ಇವಾಗ ನಮ್ಮ ಇನ್ನೊಂದು ವಿಶೇಷತೆ ಹೇಳಬೇಕಂದ್ರೆ, ಏನಪ್ಪ ತಮ್ಮದೇ ಹೇಳಕತ್ತಾರಂತ ಅನ್ಕೋಬೇಡಿ, ದಯವಿಟ್ಟು ಅನ್ಕೋಬೇಡಿ. ನಂದು ರಿಕ್ವೆಸ್ಟ್ ಇದೆ. ನಮ್ಮ ಸಮಾಜದಲ್ಲಿ ಈ ವಿಷಯಗಳು ಬರುವ ಅವಶ್ಯಕತೆ ಇದೆ. ಏನಾಗಿದೆ, ಇವತ್ತು ಜಗತ್ತಿನಲ್ಲಿ ಶಿಕ್ಷಣದ ಹೆದರಿಕೆ ಎಷ್ಟಿದೆಯಪ್ಪ ಅಂತಂದರೆ, ಪೇರೆಂಟ್ಸ್ ಟೋಟಲಿ ಕನ್ಫ್ಯೂಸ್ಡ್ ಆಗಿದ್ದಾರೆ. ಯಾವ ಶಾಲೆಗೆ ಕಳಿಸ್ಬೇಕು, ಯಾವ ಮೀಡಿಯಂ ಕಳಿಸ್ಬೇಕು, ಎಲ್ಲಿ ಕಳಿಸ್ಬೇಕು, ಮನೆ ಊರು ಡೋರ್ ಟು ಡೋರ್ ತಿರುಗಾಡ್ತಾ ಇದ್ದಾರೆ. ಶಾಲೆ ಪೇರೆಂಟ್ಸ್ ಕನ್ಫ್ಯೂಸ್ಡ್ ಇದ್ದಾರೆ. ಇರೋ 1-2 ಮಕ್ಕಳು. ಟೀಚರ್ಸ್ ಅಂತೂ ಸಿಕ್ಕಾಪಟ್ಟೆ ಹೈರಾಣ್ರಿ. ಆ ಕಡೆ ಪೇರೆಂಟ್ಸ್ ಕೇಳ್ತಾರೆ, ಈ ಕಡೆ ಮಕ್ಕಳು ಹೈರಾಣ, ಆಫೀಸರ್ಸ್ ಅವ್ರಿಗೆ ತೊಂದರೆ, ಬರ್ಡನ್, ಗೌರ್ಮೆಂಟಿಗೆ ಬರ್ಡನ್. ಆದರೆ ನನ್ನ ರಿಕ್ವೆಸ್ಟ್ ಇದೆ, ದಯವಿಟ್ಟು ತಾವು ಶಿಕ್ಷಣದ ಬಹಳಷ್ಟು ಸಂಘಟನೆಗಳ ಪದಾಧಿಕಾರಿಗಳು ಬಂದಿರಿ. ತಿಂಗಳಿಗೆ 1 ಪೀರಿಯಡ್ ವೇದಿಕ್ ಮ್ಯಾಥ್ಸ್ ಅನ್ನು ತನ್ನಿ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಕಣ್ಣು ಮುಚ್ಚಿ ಪಾಸ್ ಆಗ್ತವೆ. ಯಾಕೆ, ಈ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಇರೋದೇ ವೇದಿಕ್ ಮ್ಯಾಥ್ಸ್. ಮತ್ತು ಇಲ್ಲಿ ಮ್ಯಾಥ್ಸ್ವೇ ಸೂಪರ್ ಆಗ್ತದ, ಆಟೋಮೆಟಿಕ್ ಬ್ರೈನ್ ಆಕ್ಟಿವ್ ಆಗ್ತದ, ಆಟೋಮೆಟಿಕ್ ಆಲ್ ಸಬ್ಜೆಕ್ಟ್ ಸೂಪರ್ ಆಗ್ತವೆ. ನಾನು ನಿಮಗೊಂದು ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ನಿಪ್ಪಾಣಿ ತಾಲೂಕದ ಒಂದು ಮಾಡೆಲ್ ಮಾಡೋಣ ಎಲ್ಲರೂ ಕೂಡಿ. ನಾನು ಮೇಡಮ್ ಅವರಿಗೆ ತಮ್ಮ ಎಲ್ಲರ ಮುಖಾಂತರ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಇಡೀ ನಿಪ್ಪಾಣಿ ತಾಲೂಕದ ಟೋಟಲಿ ಶಿಕ್ಷಣದಲ್ಲಿ ಏನೇನು ಅವರಿಗೆ ಸಾಧ್ಯನೇ ಇಲ್ಲ, ಮಾಡಲಿಕ್ಕೆ ಆಗ್ತಾ ಇಲ್ಲ ಮಕ್ಕಳಿಗೆ ಅಂತ ಹೇಳಿ, ಆ ಮಕ್ಕಳು ಒಂದು ಕಡೆ ಕೂಡಿಸ್ರಿ. ನಾನು ಒಂದೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ಪ್ರತಿ ಟೆಕ್ನಿಕ್ಗೆ ಬೇಕಾದಷ್ಟು ನೀವು ಕ್ವಶನ್ ಕೊಡ್ರಿ, ಆ ಪ್ರತಿ ಮಗು ಆನ್ಸರ್ ಕೊಡುತ್ತೆ.
ಅಂತ ಟೆಕ್ನಿಕ್ಸ್ ಅವ ಇವು. ದಯವಿಟ್ಟು ಆ ಟೆಕ್ನಿಕ್ಸ್ ಯೂಸ್ ಮಾಡ್ಕೊಡ್ರಿ, ತಮಗೂ ಹೆಲ್ಪ್ ಆಗ್ತದ, ಎಲ್ಲರಿಗೂ ಹೆಲ್ಪ್ ಆಗ್ತದ. ಈಗ ಜಸ್ಟ್ ಹೋದ ವಾರ ಹಿಂದೆ ನಮ್ಮ ದೊಡ್ಡ ಮಗಳಿಗೆ ಇಂಟರ್ನ್ಯಾಷನಲ್ ಲೆವೆಲ್, ಇಡೀ ಜಗತ್ತಿನಲ್ಲಿ ಕೇವಲ 600 ಜನ ಸಿಲೆಕ್ಟ್ ಮಾಡ್ತಾರೆ. ಅಲ್ಲಿ ರಿಸರ್ಚ್ ಪ್ರಾಜೆಕ್ಟ್ ವರ್ಕ್ ಸಿಲೆಕ್ಟ್ ಆಗಿದ್ದಾಳೆ. ಇಂಟರ್ನ್ಯಾಷನಲ್ ಲೆವೆಲ್ ಓನ್ಲಿ 600 ಸ್ಟೂಡೆಂಟ್, ಅಮಂಗ್ ದೆಮ್ ಸಿ ಇಸ್ ದ ಟಾಪರ್, ಒನ್ ಆಫ್ ದ ಟಾಪರ್. ಇಂಗ್ಲಿಷ್ ಎಕ್ಸ್ಟ್ರಾರ್ಡಿನರಿ ಇದೆ, ಆಲ್ ಸಬ್ಜೆಕ್ಟ್ಸ್ ಇದೆ, ಎಲ್ಲವೂ ಮಾಡ್ಲಿಕ್ಕಾಗ್ತದೆ. ಸೊ ಇದು ಇವಾಗ ತಿಂಗಳಿಗೆ 1,00,000 ರೂಪಾಯಿ ಸ್ಟೈಪಂಡ್ ಡಿಕ್ಲೇರ್ ಮಾಡಿದ್ದಾರೆ. ಏನೆಲ್ಲ ಖರ್ಚು, ಏನು ಬೇಕ್ರಿ. ಇದ್ರ ನಂತರ ನಾವು ಪೋಸ್ಟ್ ಡಾಕ್ ಮಾಡ್ತಾ ಇದ್ದೀವಿ. ಪೋಸ್ಟ್ ಡಾಕ್ ದಟ್ ಈಸ್ ದ PhD ಆಫ್ಟರ್ PhD. ತಮ್ಮ ಮನೆ ಮಕ್ಕಳು, ಶಾಲೆ ಮಕ್ಕಳು, ಸಾಮಾಜಿಕ ಮಕ್ಕಳನ್ನ ತಾವು ಮಾಡುವಷ್ಟು ತಮ್ಮಲ್ಲಿ ಕೆಪಾಸಿಟಿ ಇದೆ. ನೀವು ನಿಮ್ಮ ಕ್ಷೇತ್ರದ ಏನೇನು ಮಕ್ಕಳು ತೊಂದರೆಗೀಡಾಗಿದ್ದಾರೆ, ಏನಪ್ಪ ಮಾಡೋಣ ಅನ್ನುವಂಥ ಪರಿಸ್ಥಿತಿ ಯಾರಾದರೂ ಇದ್ರ ಒಂದು ಕಡೆ ಕೂಡಿಸ್ರಿ. ನನಗೇನು ತಾವು ಏನೂ ಕೊಡೋದು ಬೇಡ, ನಾವು ಎಲ್ಲರೂ ಕೂಡಿ ಒಂದು ಮಾಡೆಲ್ ಮಾಡೋಣ. ಮಕ್ಕಳು ಹೆದರಿರ್ತವೆ, ಪೇರೆಂಟ್ಸ್ ಕನ್ಫ್ಯೂಸ್ ಆಗಿರ್ತಾರೆ. ಶಿಕ್ಷಕರು ಎಷ್ಟು ದುಡಿಬೇಕ್ರಿ, ಕೊಟ್ಟ ಸಮಯದಲ್ಲಿ ಸಿಲೆಬಸ್ ಮುಗಿಸ್ಬೇಕು, ಅನೇಕ ಥಿಂಗ್ಸ್ ಇವೆ. ನಾನು ಆ್ಯಸ್ ಎ ಟೀಚರ್ ಐ ನೋ ದೀಸ್ ಆಲ್ ಥಿಂಗ್ಸ್. ಕಷ್ಟ ಇದೆ, ಅಷ್ಟೆಲ್ಲ ಈಸಿ ಆಗೋದಿಲ್ರಿ, ಕಷ್ಟ ಇದೆ. ನಾನು TCH ಹಿಡ್ಕೊಂಡು PhD ವರೆಗೆ ಬಂದಿದ್ದೇನೆ. ನನಗೆ ಗೊತ್ತಿದೆ TCH ಫಸ್ಟ್ ಸ್ಟೆಪ್ ಆ್ಯಸ್ ಅ ಟೀಚರ್ ಅಂಥೇಳಿ ಸ್ಟೇಜ, PhD ಲಾಸ್ಟ್ ಸ್ಟೇಜ್ ಫಾರ್ ದ ಟೀಚರ್ಸ್ ಇನ್ ದ ವರ್ಲ್ಡ್. ಸೊ ಐ ನೋ ದಟ್ ವಾಟ್ ವಿ ಆರ್ ಡೂಯಿಂಗ್ ಆ್ಯಂಡ್ ವಾಟ್ ಥಿಂಗ್ಸ್ ವಿ ಆರ್ ಫೇಸಿಂಗ್. ವಿ ಆರ್ ಫೇಸಿಂಗ್ ಸೋ ಮೆನಿ ಥಿಂಗ್ಸ್, ಇಟ್ಸ್ ನಾಟ್ ಈಸಿಯರ್ ಮ್ಯಾಟರ್. ಸೊ ಅದಕ್ಕೆ ಆ ಮಕ್ಕಳು ಒಂದು ಸಲ ಕೂಡಿಸ್ಕೊಂಡು ತಮ್ಮ ಎಲ್ಲರ ಮುಖಾಂತರ ನಾನು ಮೇಡಮ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಒಂದು ಎಕ್ಸ್ಟ್ರಾ ಆರ್ಡಿನರಿ ಪ್ರೋಗ್ರಾಮ್ ಮಾಡೋಣ. ತಮ್ಮ ಯಾಂಥ ಮಕ್ಕಳನ್ನಾದರೂ ಕೊಡಿ, ಜಸ್ಟ್ ಕ್ಷಣಗಳು ಸಾಕು. ನಾನು ಎಷ್ಟೋ ಸಾವಿರ ಸ್ಟೂಡೆಂಟ್ಸನ್ನು ಸೂಪರ್ ರ್ಯಾಂಕರ್ ಮಾಡಿಕೊಟ್ಟಿದ್ದೆ ಕರ್ನಾಟಕ, ಮಹಾರಾಷ್ಟ್ರ ಎರಡೂ ಸ್ಟೇಟ್ದಲ್ಲಿ. ಇವಾಗ ನನ್ನ ಮಕ್ಕಳು ಕೂಡ ಇದ್ದಾರೆ, ಎಷ್ಟೋ ಸಾವಿರಾರು ಲ್ಯಾಕ್ಸ್ ಟುಗೆದರ್ ಇವಾಗ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ. ಬಹಳ ವಿಶೇಷ ಕೆಲಸ ಮಾಡಿದರು ನಮ್ಮ BO ಮೇಡಮ್ ಅವರು, ನಮ್ಮ ಗೋಕಾರ್ ಸರ್ ಅವ್ರು ಸೇರಿ, ಸರ್ ಬನ್ನಿ ನಮ್ಮಲ್ಲಿ ಒಂಚೂರು ನಿಮ್ಮ ವಿಚಾರಗಳು ಹೇಳಿ ಅಂಥೇಳಿ. ತಾವು ನಿಜಕ್ಕೂ ಇವತ್ತು ಸ್ಯಾಟರ್ಡೆ ಇದ್ದರೂ ಕೂಡ ತಮ್ಮ ಒಂದು ಇವತ್ತೇನಾದರೂ ಮನೆ ಕೆಲಸಗಳು ಮಾಡುವಂಥ ಸಮಯ ಕೂಡ ಬಿಟ್ಟು ಅದನ್ನೆಲ್ಲ ಬದಿಗಿಟ್ಟು ತಾವು ಇಲ್ಲಿ ಬಂದಿರಿ, ಬಹಳ ವಿಶೇಷ ಕೆಲಸ ಮಾಡಿದ್ರಿ. ನೋಡೋಣ ಬನ್ನಿ, 1-2 ಟೆಕ್ನಿಕ್ಸ್, ಕನ್ನಡ, ಮರಾಠಿ, ಹಿಂದಿ, ಇಂಗ್ಲೀಷ್ 4 ಭಾಷೆಗಳಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಇದೆ. ಇಲ್ಲಿ ಶಾರ್ಟ್ ಒಂದು ಅರ್ಧ ಗಂಟೆಯಲ್ಲಿ ತಮಗೊಂದು 4 ಐಡಿಯಾಸ್ ಕೊಡ್ತಾ ಇದ್ದೇನೆ, ದಯವಿಟ್ಟು ನೋಡ್ಕೊಳ್ಳಿ. ಈ ಥಿಂಗ್ಸ್ ಟೋಟಲಿ ಅವೇ ಫ್ರಾಮ್ ಸಬ್ಜೆಕ್ಟ್ ಮ್ಯಾಟರ್ಸ್. ಯು ಕ್ಯಾನ್ ಥಿಂಕ್ all subjects are very easy and all subjects are necessary thing for our life. So this is the idea. There, if you follow the Vedic, your brain will become activated, then maths will be super fast, then automatically all subjects we can cover. So I am saying nobody is dull and no subject is tough, but we have to follow some special techniques, tricks, methods and ideas. Here is the idea that in YouTube channel, that is Ankush Durgi, Facebook Ankush Durgi, Instagram Ankush Durgi. In this channel you are getting lectures in 4 languages on all subjects. जोतेगे इत्तीचेगे आता अलीकडे मी एक मराठीसाठी एक वेगळे चॅनल केलेलं आहे, दॅट इज कॉल्ड अंकुश दुर्गी मराठी मीडियम. मराठी भाषिकांनी दोन्ही चॅनलला सबस्क्राईब करा. ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಅಥವಾ ಯಾರು ಬೇಕಾದರೂ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಥಿಂಗ್ಸ್ ಸಿಗ್ತವೆ. ಬನ್ನಿ, ಪ್ರಥಮ ನಾವು ಒಂದು ಮಗ್ಗಿ ಕ್ರಿಯೇಟ್ ಮಾಡುವ ಐಡಿಯಾ ನೋಡೋಣ. ಟೈಮ್ ಹಚ್ಕೊಳ್ರಿ. ನಾನು ಸ್ಟಾರ್ಟ್ ಅಂದಾಗ ಟೈಮ್ ಸೆಟ್ ಮಾಡಿರಿ, ಸ್ಟಾಪ್ ಅಂದಾಗ ಟೈಮ್ ನೋಡ್ಕೊಳ್ರಿ. ಲೆಸ್ ದೆನ್ 2 minutes ಯು ವಿಲ್ ಸೇ ದಟ್ ಐ ಕ್ಯಾನ್ ಕ್ರಿಯೇಟ್, वी कॅन क्रिएट. टेबल्स मीन्स मग्गीಗಳು पाडे 1 ते 100 पर्यंत आम्ही केव्हाही बनवू शकतोय. आणि आपण दुसरं वाक्य सांगता पुढचं